ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಎಲ್ಲರಿಗೂ ಕೂಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸೊ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ದೊಡ್ಡ ಬದಲಾವಣೆಯಾಗಿದೆ. ಸೊ ಒಂದು ಸಿಹಿ ಸುದ್ದಿ ಇದೆ. ಸೊ ಏನಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೇನೆ ಎಲ್ರಿಗೂ ಕೂಡ ಮೋದಿ ಸರ್ಕಾರದಿಂದ 2,000 ರೂಪಾಯಿ ಕೊಡ್ತಾರೆ. ಮತ್ತೆ ಅವ್ರ ಸರ್ಕಾರದಿಂದ ಹೊಸ ಸ್ಕೀಮ್ ಬಿಡ್ತಾ ಇದ್ದಾರೆ. ಸೊ ಮೋದಿ ಸರ್ಕಾರದಿಂದ ಹೊಸದಾಗಿ ಒಂದು ಸ್ಕೀಮ್ ತರ್ತಾ ಇದ್ದಾರೆ. ಸೊ ಅದರಲ್ಲಿ ಎಲ್ಲಾ ಮಹಿಳೆಯರಿಗೂ ಕೂಡ 2,000 ರೂಪಾಯಿ ಫ್ರೀ ಆಗಿ ಕೊಡ್ತಾ ಇದ್ದಾರೆ ಅಂತ ಎಲ್ರು ಕೂಡ ಕೇಳ್ತಾ ಇದ್ದೀರಾ. ಸೊ ಎಲ್ರು ಕೂಡ ಈಗಾಗಲೇ ಪೋಸ್ಟ್ ಆಫೀಸ್ ಮುಂದೆ ಹೋಗಿ ಎಲ್ರು ಕೂಡ ಕ್ಯೂ ಹಚ್ಕೊಂಡು ಅಪ್ಲಿಕೇಶನ್ ಹಾಕ್ತಾ ಇದ್ದಾರೆ. ಸೊ ಹಾಗಾದ್ರೆ ಎಲ್ಲಿ ಈ ಅಪ್ಲಿಕೇಶನ್ ಹಾಕ್ತಾ ಇದ್ದಾರೆ, ಹೇಗೆ ಅಪ್ಲಿಕೇಶನ್ ಹಾಕಬೇಕು, ಹಾಗೆ ಯಾರಿಗೆಲ್ಲ ಈ ಒಂದು ಸ್ಕೀಮ್ ಅನ್ವಯಿಸುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿ ನೋಡ್ಬೇಡಿ, ಪೂರ್ತಿ ಇನ್ಫಾರ್ಮೇಶನ್ ಅರ್ಥ ಆಗಲ್ಲ. ಸೊ ಪೂರ್ತಿ ಇನ್ಫಾರ್ಮೇಶನ್ ಅರ್ಥ ಆಗ್ಬೇಕು ಅಂದ್ರೆ ಪೂರ್ತಿ ವಿಡಿಯೋ ನೋಡ್ಬೇಕಾಗುತ್ತೆ. ಸೊ ನೀವು ಕೂಡ ಮೊದಲನೇದಾಗಿ ನನ್ನ ಒಂದು ಈ ವಿಡಿಯೋವನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ. ಓಕೆನಾ? ಸೊ ಬನ್ನಿ ಶುರು ಮಾಡೋಣ. ಸೊ ಈ ಒಂದು ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ, ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗಾಗಲೇ 15 ಕಂತುಗಳು ಎಲ್ರಿಗೂ ಕೂಡ ಬಂದಿದೆ. ಸೊ ಬರ್ತಾ ಇದೆ. ಇನ್ನು ಸ್ವಲ್ಪ ಜನ ಪೆಂಡಿಂಗ್ ಇರೋರ್ಗೂ ಕೂಡ ಬರ್ತಾ ಇದೆ. ಸೊ ಎಷ್ಟೋ ಜನರು ಈಗಾಗಲೇ ಹೇಳ್ತಾ ಇದ್ದಾರೆ, BPL ಕಾರ್ಡ್ ಅನ್ನ ರದ್ದು ಮಾಡ್ತಾ ಇದ್ದಾರೆ, ಗೃಹಲಕ್ಷ್ಮಿ ಅಮೌಂಟ್ ಕಟ್ ಆಗುತ್ತಾ ಬರಲ್ವಾ ಅಂತ ಎಲ್ರು ಕೂಡ ಕೇಳ್ತಾ ಇದ್ದಾರೆ. ಸೊ ಅಂತವ್ರಿಗೆ ಏನಪ್ಪಾ ಅಂದ್ರೆ ಸಿಹಿ ಸುದ್ದಿ, ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಬಂದಾಗಲ್ಲ ಅಂತ ಹೇಳಿದ್ದಾರೆ. ಓಕೆನಾ? ಸೊ ಇನ್ನ ಬದಲಾವಣೆ. ಸೊ ಬದಲಾವಣೆಯ ವಿಷಯಕ್ಕೆ ಬಂದ್ರೆ, ಏನ್ ಬದಲಾವಣೆ ಮಾಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಒಂದು ಇದ್ರಲ್ಲಿ ಅಂತ ಅಂದ್ರೆ, ಸೊ ಇಷ್ಟು ದಿನ ನಿಮ್ಗೆ ಏನ್ ಮಾಡ್ತಾ ಇದ್ರು, 2 ತಿಂಗಳು ಅಮೌಂಟ್ ಹಾಕ್ದೇನೆ ವೇಟ್ ಮಾಡಿ ಸತಾಯಿಸ್ತಾ ಇದ್ರು. ಓಕೆನಾ? ಸೊ ಎಲ್ರು ಕೂಡ ರೊಚ್ಚಿಗೆದ್ದು ಪ್ರತಿಭಟನೆ ಮಾಡೋದಾಗಿರ್ಬಹುದು, ನೀವ್ ಇಷ್ಟೇ ಸರ್ಕಾರಕ್ಕೆ ಬೈತಾ ಇದ್ರು. ಆದ್ರೆ ಇನ್ ಮುಂದೆ ಆ ರೀತಿ ಮಾಡಲ್ಲ ಅಂತ, ಸೊ ಇನ್ ಮುಂದೆ ಆ ತರ ಮಾಡಲ್ಲ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸೊ ಏನಪ್ಪಾ ಅಂದ್ರೆ, ಯಾವುದೇ ಕಾರಣಕ್ಕೂ ಕೂಡ ನಾವು ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಅನ್ನ ನಿಲ್ಸಲ್ಲ. ತಿಂಗಳಿಗೆ ಅದು 1ನೇ ತಾರೀಕಿನಿಂದ 15ನೇ ತಾರೀಕಿನೊಳಗಾಗಿ ನಾವು ಜಮಾ ಮಾಡ್ಬಿಡ್ತೀವಿ, ಯಾವುದೇ ಕಾರಣಕ್ಕೂ ನಿಲ್ಸಲ್ಲ ಅಂತ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಓಕೆನಾ? ಹಾಗೆ BPL ಕಾರ್ಡ್ ರದ್ದಾದ್ರೂ ಕೂಡ ಗೃಹಲಕ್ಷ್ಮಿ ಮುಂದುವರಿತೈತಿ ಅಂತ ಹೇಳಿದ್ದಾರೆ. ಓಕೆನಾ? ಸೊ ಇದೇ ಒಂದು ದೊಡ್ಡ ಬದಲಾವಣೆ ಅಂತ ಹೇಳ್ಬೋದು. ಓಕೆನಾ? ಇಷ್ಟು ದಿನ ಏನಾಗ್ತಿತ್ತು, 2 ತಿಂಗಳು ಗ್ಯಾಪ್ ಕೊಟ್ಟು ಒಟ್ಟಿಗೆ ಜಮಾ ಮಾಡ್ತಾ ಇದ್ರು. ಆದ್ರೆ ಇನ್ ಮುಂದೆ ಏನ್ ಮಾಡ್ತಾರೆ ಅಂದ್ರೆ, ಯಾವುದೇ ಕಾರಣಕ್ಕೂ ನಿಲ್ಸಲ್ಲ, ಆರಾಮಾಗಿ ನಿಮ್ಗೆ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಕೆನಾ? ಸೊ ಯಾವುದೇ ತೊಂದರೆ ಆಗಲ್ಲ ಗೃಹಲಕ್ಷ್ಮಿಗೆ. ಸೊ ಈ ಒಂದು ಗೃಹಲಕ್ಷ್ಮಿ ಬದಲಾವಣೆಯಲ್ಲಿ ನಿಮ್ಗೂ ಕೂಡ ಇಷ್ಟ ಆಗಿದ್ರೆ, ಹಾಗೇನೆ ನಿಮ್ಗೂ ಕೂಡ ಈಗಾಗಲೇ 15 ಕಂತಾಗಿರ್ಬೋದು ಅಥವಾ ಬೇರೆ ಯಾವ ಕಂತುಗಳು ಬಂದಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಬೇರೆಯವರಿಗೆ ನೋಡೋರ್ಗೆ ಗೊತ್ತಾಗುತ್ತೆ ಎಷ್ಟು ಕಂತುಗಳು ಬಂದಿದೆ ಬಂದಿಲ್ಲ ಅನ್ನೋದು. ಓಕೆನಾ? ಸೊ ಈಗ ಎಲ್ಲ ಕಡೆ ಕೂಡ ಚುನಾವಣೆ ಪ್ರಚಾರ ಆಗಿರ್ಬೋದು, ಚುನಾವಣೆ ಆಗಿರ್ಬೋದು, ಫಲಿತಾಂಶನೂ ಕೂಡ ಬರ್ತಾ ಇದೆ. ಅದೇ ರೀತಿ ಚುನಾವಣೆ ಮುನ್ನ ಎಲ್ಲ ಕಡೆ ಕೂಡ ಈಗ ಗೆಲ್ಬೇಕು ಅನ್ನೋ ಕಾರಣಕ್ಕೆ ಒಂದೊಂದು ಪಕ್ಷದವರಾಗಿರ್ಬಹುದು ಅಥವಾ ನಾಯಕರಾಗಿರಬಹುದು ಒಂದೊಂದು ಆಸೆಯನ್ನ ಜನರಿಗೆ ಒಟ್ಟಿಸ್ತಾನೆ ಇರ್ತಾರೆ. ಯಾವ ರೀತಿ ಆಸೆಗಳಂದ್ರ, ಫ್ರೀ ಕೊಡುವ ಮುಖಾಂತರ, ಯೋಜನೆಗಳನ್ನ ಜಾರಿಗೊಳಿಸುವ ಮುಖಾಂತರ, ಓಕೆನಾ, ಯೋಜನೆಗಳನ್ನ ಘೋಷಣೆ ಮಾಡುವ ಮುಖಾಂತರ ತಮ್ಮ ಒಂದು ಗೆಲುವಿನ ಸಲುವಾಗಿ ಸೊ ಫ್ರೀ ಕೊಡ್ತೀವಿ, ನಾವು ನಮ್ಗೆ ಓಟ್ ಹಾಕ್ರಿ ಅನ್ನೋ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಗೊತ್ತಿರ್ಬೋದು ನಿಮ್ಗೆ, ಈಗಾಗಲೇ ಗೆಲ್ಲುವ ಮುನ್ನ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿತ್ತು. ಸೊ ಅದರಿಂದನೇ ಜನ ಓಟ್ ಹಾಕಿದ್ರು ಅಂತ ಎಲ್ರು ಕೂಡ ಮಾತಾಡ್ಕೊಂಡ್ರು. ಸೊ ಈಗ ಇದೇನಾಗ್ತಾ ಇದೆಯಪ್ಪ ಅಂದ್ರೆ, ಬಿಜೆಪಿ ಸರ್ಕಾರ ಅವ್ರಿಗೆ ಟೀಕೆ ಮಾಡಿದ್ರು. ಈಗ ಮತ್ತೆ ಮೋದಿ ಸರ್ಕಾರನೇ ಅದೇ ತರ ಒಂದು ತಪ್ಪನ್ನ ಮಾಡ್ತಾ ಇದೆ. ಏನಪ್ಪಾ ಅಂದ್ರೆ, ಗ್ಯಾರಂಟಿ ಯೋಜನೆಗಳನ್ನ ಅವರು ಕೂಡ ಘೋಷಣೆಯನ್ನ ಮಾಡ್ತಾ ಇದ್ದಾರೆ. ಸೊ ಈಗ ಬಿಜೆಪಿ ತಾವು ಗೆಲ್ಬೇಕು ಅನ್ನೋ ಕಾರಣಕ್ಕೆ ಎಷ್ಟೋ ಒಂದು 5-6 ಒಂದು ಯೋಜನೆಗಳನ್ನ ಘೋಷಣೆ ಮಾಡಿದ್ದಾರೆ. ಸೊ ಅದರಲ್ಲಿ ಒಂದಾಗಿರುವಂತದ್ದು ಈ ಒಂದು ಯೋಜನೆ. ಈಗ ಎಲ್ರಿಗೂ ಕೂಡ ಕಾಂಗ್ರೆಸ್ ಯೋಜನೆಯಿಂದ ಗೃಹಲಕ್ಷ್ಮಿ ಯೋಜನೆ ಅಂತ ಏನು ಒಂದು 2,000 ರೂಪಾಯಿ ಮಹಿಳೆಯರಿಗೆ ಫ್ರೀ ಆಗಿ ಕೊಡ್ತಾ ಇದ್ದಾರಲ್ವಾ, ಸೊ ಅದೇ ರೀತಿ ಈಗ ಮೋದಿ ಸರ್ಕಾರದಿಂದ ಕೂಡ ಫ್ರೀ ಆಗಿ ಕೊಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಓಕೆನಾ? ಸೊ ಏನಪ್ಪ ಒಂದು ಯೋಜನೆ ಹೆಸರು ಯಾವ್ದಪ್ಪ ಅಂದ್ರೆ, ಮಹಾಯುತಿ ಯೋಜನೆ ಅಂತ. ಓಕೆನಾ? ಸೊ ಇದರಲ್ಲಿ ಮಹಿಳೆಯರಿಗೆ ಫ್ರೀ ಆಗಿ 2,100 ರೂಪಾಯಿ ಕೊಡ್ತಾರಂತೆ. ಓಕೆನಾ? ಸೊ ಇದನ್ನ ತಿಳ್ಕೊಂಡು ಈಗ ಎಲ್ಲಾ ಯೂಟ್ಯೂಬರ್ಸ್ ಆಗಿರ್ಬೋದು, ಸೊ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಈ ಒಂದು ವಿಡಿಯೋಗಳು ವೈರಲ್ ಆಗ್ತಾ ಇದೆ. ಸೊ ಆ ವಿಡಿಯೋ ನೋಡ್ಕೊಂಡು
ನೋಡ್ಕೊಂಡು ಜನ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಪೋಸ್ಟ್ ಆಫೀಸ್ ಮುಂದೆ ಹೋಗಿ ಕ್ಯೂ ಹಚ್ತಾ ಇದ್ದಾರೆ. ಯಾಕಂದ್ರೆ ನಮ್ಗೆ ಮೋದಿ ಸರ್ಕಾರದಿಂದ 2100 ರೂಪಾಯಿ ಬರುತ್ತೆ ಅಪ್ಲಿಕೇಶನ್ ಹಾಕಿ ಅಂತ. ಓಕೆನಾ? ಸೊ ಈ ರೀತಿ ನಡೀತಾ ಇದೆ. ಆದ್ರೆ ಅವರು ಏನ್ ಮಾಡ್ತಾ ಇದ್ದಾರೆ, ಜನರು ಅಂದ್ರೆ ಅರ್ಧಂಬರ್ಧ ವಿಷಯವನ್ನ ತಿಳ್ಕೊಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಒಂದ್ ಸ್ವಲ್ಪ ಜನ ಯೂಟ್ಯೂಬರ್ಸ್ ಆಗಿರ್ಬೋದು, ಪೂರ್ತಿ ಇನ್ಫಾರ್ಮೇಶನ್ ಕೊಟ್ಟಿರಲ್ಲ, ಅರ್ಧಂಬರ್ಧ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಸೊ ಈ ರೀತಿ ಅರ್ಧಂಬರ್ಧ ಇನ್ಫಾರ್ಮೇಶನ್ ಅನ್ನ ತಿಳ್ಕೊಂಡು ಪೋಸ್ಟ್ ಆಫೀಸ್ ಮುಂದೆ ಹೋಗಿ ಕ್ಯೂ ಹಚ್ತಾ ಇದ್ದಾರೆ. 2100 ರೂಪಾಯಿ ಬರ್ತಾ ಇದೆ, ಮೋದಿ ಸರ್ಕಾರದಿಂದ ಹೊಸ ಯೋಜನೆ ಬಿಟ್ಟಿದ್ದಾರೆ, ಅಪ್ಲಿಕೇಶನ್ ಹಾಕಿ ಅಂತ. ಸೊ ಈ ಒಂದು ಅಪ್ಲಿಕೇಶನ್ ಹಾಕಕ್ಕೆ ಹೋಗಿರೋದು ತಪ್ಪಂತ ಹೇಳ್ತಾ ಇಲ್ಲ, ಆದ್ರೆ ಬೇರೆಯವರ ಒಂದು ಮುಖಾಂತರ ನೀವು ತಿಳ್ಕೊಂಡು ಹೋಗಿರೋದು ತಪ್ಪು. ಯಾಕಂದ್ರೆ ಸರ್ಕಾರ ಕರೆಕ್ಟ್ ಆಗಿ ಘೋಷಣೆ ಮಾಡಿದ್ಮೇಲೆ ನೀವು ಹೋಗ್ಬೇಕು. ಅದು ಎಲ್ಲಿ ಘೋಷಣೆ ಮಾಡಿದ್ದಾರೆ, ಯಾವ ರಾಜ್ಯದಲ್ಲಿ ಘೋಷಣೆ ಮಾಡಿದ್ದಾರೆ, ಯಾರಿಗೆಲ್ಲ ಬರುತ್ತೆ ಅನ್ನೋದನ್ನ ತಿಳಿದುಕೊಂಡು ಹೋಗಿ ಅಂತ ನಾನು ಹೇಳ್ತೀನಿ. ಓಕೆನಾ? ಸೊ ಯಾರು ಕೂಡ ಹೋಗಿ ನಿಂತ್ಕೋಬೇಡಿ. ಇದು ನಮ್ಮ ರಾಜ್ಯದಲ್ಲಿ ಅಲ್ಲ, ಮಹಾರಾಷ್ಟ್ರದಲ್ಲಿ. ಓಕೆನಾ? ಸೊ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಒಂದು ಗೆಲುವು ಆಗ್ಬೇಕು, ನಾವು ಕೂಡ ಕಾಂಗ್ರೆಸ್ ತರ ಗೆಲ್ಬೇಕು ಅನ್ನೋ ಕಾರಣಕ್ಕೆ ಮಹಿಳೆಯರಿಗೆ ಅವರು ಕೂಡ ಆಸೆಯನ್ನ ತೋರಿಸಿ ಈಗ ಮಹಾಯುತಿ ಯೋಜನೆ ಅನ್ನೋ ಕಾರಣಕ್ಕೆ ಈಗ ಕಾಂಗ್ರೆಸ್ ಸರ್ಕಾರ 2000 ಘೋಷಣೆ ಮಾಡೈತಲ್ವಾ ಕರ್ನಾಟಕ ರಾಜ್ಯದಲ್ಲಿ. ಸೊ ಅದೇ ರೀತಿ ಮಹಾರಾಷ್ಟ್ರ ಸರ್ಕಾರದಲ್ಲಿ 2100 ರೂಪಾಯಿಯನ್ನ ಘೋಷಣೆ ಮಾಡಿದೆ ಬಿಜೆಪಿ ಸರ್ಕಾರ. ನಮ್ಮ ಸರ್ಕಾರವನ್ನ ನೀವೇನಾದ್ರೂ ಗೆಲ್ಸಿದ್ರೆ ನಿಮಗೆ ನಾವು ಕೊಡ್ತೀವಿ 2100 ರೂಪಾಯಿ ಅಂತ ಹೇಳಿದ್ದಾರೆ. ಸೊ ಇದು ಬಿಜೆಪಿ ಅಂದ್ರೆ ಮೋದಿ ಸರ್ಕಾರನೇ ಅಲ್ವಾ. ಸೊ ಅದರಿಂದ ಎಲ್ಲರೂ ಕೂಡ ಮೋದಿ ಕೊಡ್ತಾ ಇದ್ದಾರೆ, ಮೋದಿ ಅವರು ಕೊಡ್ತಾ ಇದ್ದಾರೆ, ಎಲ್ಲ ಕಡೆ ಕೊಡ್ತಾ ಇದ್ದಾರೆ ಅಂತ ಹಬ್ಬಿಸ್ಬಿಟ್ಟಿದ್ದಾರೆ. ಓಕೆನಾ? ಸೊ ಯಾರು ಕೂಡ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಇದು ಮಹಾರಾಷ್ಟ್ರ ರಾಜ್ಯದವರಿಗೆ ಮಾತ್ರ, ಅಲ್ಲಿರುವಂತ ಮಹಿಳೆಯರಿಗೆ ಅದು ಬಿಜೆಪಿ ಸರ್ಕಾರ ಗೆದ್ರೆ ಮಾತ್ರ. ಓಕೆನಾ? ಸೊ ಬೇರೆ ಯಾರು ಕೂಡ ಒಂದು ಕೊಡ್ತಾ ಇಲ್ಲ. ಇಲ್ಲಿ ಫ್ರೀ ಆಗಿ ಎಲ್ಲರೂ ಕೂಡ ಸರ್ಕಾರಕ್ಕೆ ಕೊಡ್ಬೇಕು ಅಂತ ಸರ್ಕಾರ ಕಡೆ ದುಡ್ಡು ಎಲ್ಲಿಂದ ಬರ್ಬೇಕು ಹೇಳಿ, ಎಲ್ಲ ಕಡೆ ಫ್ರೀ ಆಗಿ ಕೊಟ್ಕೋತಾ ಬಂದ್ರೆ. ಸೊ ಅದೇ ರೀತಿ ಫ್ರೀ ಆಗಿ ಕೊಡ್ತಾ ಇಲ್ಲ. ಯಾರು ಕೂಡ ಕರ್ನಾಟಕ ರಾಜ್ಯದಲ್ಲಿ ಇರುವಂತವರು ಹೋಗಿ ಕ್ಯೂ ಹಚ್ಚೋದಾಗಿರ್ಲಿ, ಪೋಸ್ಟ್ ಆಫೀಸ್ ಮುಂದೆ ನಿಂತ್ಕೊಳ್ಳೋದಾಗಿರ್ಲಿ, ಸೊ ಈ ರೀತಿ ಯಾವುದೇ ರೀತಿಯಾಗಿ ಬ್ಯಾಂಕ್ ಮುಂದೆ ಆಗಿರ್ಲಿ ಹೋಗಿ ಯಾರು ಕೂಡ ಈ ರೀತಿ ನಿರ್ಧಾರವನ್ನ ಮಾಡಬೇಡಿ. ಹಾಗೆ ಅವರಿಗೆ ತೊಂದರೆಯನ್ನ ಕೊಡಬೇಡಿ. ನೀವು ಕೂಡ ತೊಂದರೆಯನ್ನ